ಎಂದಿನಂತೆ ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕ ಚಿಂತಕರು ಪಂಡಿತ್ ದಿನೇಶ್ ಗುರುಜಿಯವರು ನಮ್ಮೊಂದಿಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಮಾತಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣ. ನಮಸ್ಕಾರ. ಎಸ್ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಜ್ಯೋತಿಷ್ಯ ಕ್ಲಾಸ್ ಬಗ್ಗೆ ಸಂಪೂರ್ಣವಾಗಿ ನಾವು ತಿಳಿದುಕೊಳ್ತಾ ಹೋಗೋಣ. ನಿಮಗೆ ಜ್ಯೋತಿಷ್ಯ ಕಲಿಯುವ ಆಸಕ್ತಿ ಇದ್ರೆ ಕುಟುಂಬ ಸಮೇತರಾಗಿ ಜ್ಯೋತಿಷ್ಯ ಕಲಿಯಬಹುದು. ಹೇಗೆ ಅಂತೀರಾ? ನಾಳೆಯಿಂದ ಅಂದ್ರೆ ಫೆಬ್ರವರಿ 10ರಿಂದ ಗುರುಗಳ ನೇತೃತ್ವದಲ್ಲಿ 11ನೇ ಬ್ಯಾಚ್ ಆರಂಭವಾಗ್ತಾ ಇದೆ. ದಯವಿಟ್ಟು ಯಾರಿಗಾರು ಆಸಕ್ತಿ ಇದ್ರೆ ನೀವು ಕ್ಲಾಸ್ಗೆ ಜಾಯಿನ್ ಆಗ್ಬೋದು. 15 ದಿನಗಳ ಕಾಲ ಗುರುಗಳ ನೇತೃತ್ವದಲ್ಲಿ ಕ್ಲಾಸ್ ನಡೆಯಲಿದೆ. ದಿನದಲ್ಲಿ 2 ಸಮಯದಲ್ಲಿ, ಬೆಳಗ್ಗೆ ಹಾಗೂ ಸಂಜೆ ಸಮಯದಲ್ಲಿ 1.5 ತಾಸು ನಿಮಗೆ ಕ್ಲಾಸ್ ಇರುತ್ತದೆ. ದಯವಿಟ್ಟು ನಿಮಗೆ ಆಸಕ್ತಿ ಇದ್ರೆ ಜಾಯಿನ್ ಆಗಿ ಅಂತ ಹೇಳ್ತಾ, ನಿಮಗೆ ಜ್ಯೋತಿಷ್ಯದಲ್ಲಿ ಯಾವುದೇ ಗೊಂದಲ ಇದ್ರು, ಯಾವುದೇ ಸಮಸ್ಯೆ ಇದ್ರು ನೀವು ಗುರುಗಳನ್ನ ಕಾಂಟ್ಯಾಕ್ಟ್ ಮಾಡಬಹುದು, ಹಾಗೆ ಕ್ಲಾಸಿಗೆ ಜಾಯಿನ್ ಆಗ್ಬೋದು ಅಂತ ಹೇಳ್ತಾ, ಇವತ್ತಿನ ಸಂಚಿಕೆಯಲ್ಲಿ ಜ್ಯೋತಿಷ್ಯದ ಬಗ್ಗೆ ಸಂಪೂರ್ಣವಾಗಿ ಹಾಗೆ ನಕ್ಷತ್ರನಾಡಿ ಕ್ಲಾಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಗುರುಗಳೇ, ಮೊದಲನೇದಾಗಿ ನಾಳೆಯಿಂದ 111ನೇ ಬ್ಯಾಚ್ ಆರಂಭವಾಗ್ತಿದೆ. ಇದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಏನೇನು ಕಲಿತೀರಾ, ಯಾವ ವಿಚಾರವನ್ನ ಕಲಿತೀರಾ ಜ್ಯೋತಿಷದಲ್ಲಿ ಅನ್ನೋದು ಮೊದಲು ನಾವು ತಿಳ್ಕೋಬೇಕು. ಮೊದಲು ಭಯವನ್ನ ಬಿಟ್ಬಿಡ್ಬೇಕು. ನಮ್ದೇನು ಎಕ್ಸಾಮ್ ಇರಲ್ಲ ಒಂದು, ಮತ್ತೊಂದು ನಿಮಗೇನೋ ಅಲ್ಲಿ ಕಲೀಲಿಲ್ಲಪ್ಪ ಅಂತಂದರೆ ಅಲ್ಲಿ ನಿಮಗೇನೋ ಸರ್ಟಿಫಿಕೇಶನ್ ಫೇಲ್ ಅಂತ ಏನೂ ಇಲ್ಲ. ಜ್ಯೋತಿಷ್ಯ ಅನ್ನೋದು ಭಾಳ ಆಸಕ್ತಿಕರವಾಗಿರ್ತಕ್ಕಂಥ ಒಂದು ವಿದ್ಯೆ. ಆಸಕ್ತಿ ಹೆಚ್ಚಾಗುತ್ತೆ. ಎಂಥ ದಡ್ಡನಿಗೂ ಕೂಡ ಭಾಳಷ್ಟು ಆಸಕ್ತಿ ಇರುತ್ತೆ. ಹಾಗೆ ಜ್ಯೋತಿಷ್ಯ ಕಲಿಯೋದ್ರಿಂದ ಅನೇಕ ವಿಚಾರದಲ್ಲಿ ಮನುಷ್ಯನಿಗೆ ಉಪಯೋಗ ಆಗುತ್ತೆ. ಕಲ್ತಾದ ಮೇಲೆ ಗೊತ್ತಾಗುತ್ತೆ ಜ್ಯೋತಿಷ್ಯದಲ್ಲಿ ಕರ್ಮಫಲ ಎಷ್ಟು ಕರೆಕ್ಟಾಗಿ ವರ್ಕ್ ಆಗುತ್ತೆ ಅಂತ. ಕ್ಲಾಸಸ್ಸಲ್ಲಿ ಏನೇನಿದೆ ಅಂತ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಮೊಟ್ಟ ಮೊದಲದಾಗಿ ಒಂದು ಎಜುಕೇಷನ್ ತಗೊಳ್ಳೋಣ. ಎಜುಕೇಷನ್ ಸಬ್ಜೆಕ್ಟ್. ಎಜುಕೇಷನ್ ಸಬ್ಜೆಕ್ಟಲ್ಲಿ ಯಾರ್ಯಾರಿಗೆ ಮಕ್ಕಳು ಓದ್ತಾ ಇದ್ದಾರೆ, ಯಾವ ಲೈನ್ ತಗೊಳ್ಬೇಕು, ಕನ್ಫ್ಯೂಷನ್ ಆಗ್ತಾ ಇದೆ. ಕಾಮರ್ಸ್ ತೊಗೊಂಡ್ಬಿಟ್ಟಿದ್ದೀನಿ, ನಾನು ಈಗ MBA ಮಾಡಲಾ ಅಥವಾ ನಾನು ಬೇರೆ ಯಾವುದಾದ್ರು ಮಾಡಲಾ ಕೋರ್ಸು, ಅಥವಾ ಅವ್ರಿಗೆ ಯಾವುದೋ ಒಂದು ಸಬ್ಜೆಕ್ಟ್ ಇಷ್ಟ ಆಗಿರುತ್ತೆ, ಆ ಸಬ್ಜೆಕ್ಟ್ ಆಸಕ್ತಿ ಇರುತ್ತೆ, ಅದಕ್ಕೆ ಹೋಗ್ಲಾ, ಈ ಗೊಂದಲವನ್ನು ನಾವು ಭಾಳ ಈಸಿಯಾಗಿ ಜ್ಯೋತಿಷ್ಯದಲ್ಲಿ ಪರಿಹಾರ ಮಾಡ್ಕೋಬೋದು. ದಶ ಟು ದಶ ನಾವು ಚೆಕ್ ಮಾಡಿಸ್ತೀವಿ. ನಿಮಗೆ ಹೇಳ್ಕೊಡ್ತೀನಿ ನಾನು, ಈ ದಶದಿಂದ ಮುಂದಿನ ದಶ ಯಾವ ಕಾಂಬಿನೇಷನ್ ತೋರಿಸ್ತೀವಿ ಅಂತ. ಒಬ್ಬ ಮನುಷ್ಯ ಅವನ ಎಜುಕೇಷನ್ ಆದಮೇಲೆ, ಎಜುಕೇಷನ್ ಮಾಡ್ಬೇಕಾದ್ರೆ ಏನೋ ಅಂದ್ಕೊಂಡಿರ್ತಾನೆ, ಅದು ಮಾಡಬೇಕು ಇದು ಮಾಡಬೇಕು ಅಂತ. ಎಜುಕೇಷನ್ ಆದಮೇಲೆ ಮನಸ್ಥಿತಿ ಚೇಂಜ್ ಆಗಿಬಿಡುತ್ತೆ, ನಾನು ಇದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಒಂದು ಎಜುಕೇಷನ್ ಆದಮೇಲೆ 50 ವರ್ಷದವರೆಗೂ ನೋಡಿ ಸಾಕಷ್ಟು ಜನ ಒಂದು ವೃತ್ತಿಯನ್ನು ಮಾಡಲ್ಲ, ಬೇರೆ 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 ಕೆಲಸ ವೃತ್ತಿ ಬಂದಿರುತ್ತೆ. ಸರ್ ನಾನು ಒಂದೇ ಮಾಡಿಲ್ಲ ಸರ್, ಫಸ್ಟ್ ಅವಾಗ ಅದೇನೋ ಮಾಡ್ತಾ ಇದ್ದೆ, ಆಮೇಲೆ ಅದು ಬಿಟ್ಟೆ ಇದು ಮಾಡ್ತಾ ಇದ್ದೀನಿ, ಈಗ ಇದು ಬಿಟ್ಟೆ ಇದನ್ನು ಮಾಡ್ತಾ ಇದ್ದೀನಿ. ಬದಲಾವಣೆ ಬರ್ತಾನೇ ಇರುತ್ತೆ. ಸೊ ಈ ರೀತಿಯಾಗಿರ್ತಕ್ಕಂಥ ಬದಲಾವಣೆಯಲ್ಲಿ ನಮಗೆ ಗೊಂದಲ ಆಗಬಾರ್ದು. ನಾನು ಓದಿರೋದೇನು, ಈಗ ನಾನು ಮಾಡ್ತಾ ಇರೋದೇನು, ಇದು ಮುಂದೆ ಎಲ್ಲಿಗೆ ತಗೊಂಡೋಗುತ್ತೆ ಅನ್ನೋ ಒಂದು ಗೊಂದಲದಲ್ಲಿ ತುಂಬ ಜನ ಇರ್ತಾರೆ. ಓಕೆ ಗುರುಜಿ, ಮಾತನಾಡ್ತಾ ಹೋಗೋಣ. ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ, ಸಂಪರ್ಕ ಕಡಿತಗೊಂಡಿದೆ ಅನ್ಸುತ್ತೆ ಗುರುಜಿ. ಎಜುಕೇಶನ್ ಬಗ್ಗೆ ನೀವು ತಿಳಿಸ್ಕೊಡ್ತಾ ಇದ್ರಿ, ಮುಂದುವರ್ಸೋದಾದ್ರೆ. ಹಾಗೆ ಈ ಒಂದು ಎಜುಕೇಷನ್ ಯಾವ ಲೈನಲ್ಲಿ ನಾವು ತಗೊಳ್ಬೇಕು ಅಂತಂದಾಗ ಇದನ್ನ ಕಲಿತಾಗ ನಿಮಗೆ ಗೊತ್ತಾಗುತ್ತೆ ಈ ಲೈನ್ಗೆ ಹೋಗ್ಬೇಕಾ, ಹೇಗಿರುತ್ತೆ ಅಂತ. ಪ್ರತಿಯೊಬ್ಬರು ಇಂಜಿನಿಯರಿಂಗೇ ಇಷ್ಟಪಡ್ತಾರೆ. ಎಷ್ಟೋ ಜನ ಇಂಜಿನಿಯರಿಂಗ್ ಓದ್ಬಿಟ್ಟು 1 ವರ್ಷ ಆಯ್ತು 2 ವರ್ಷ ಆಯ್ತು ಕೆಲಸ ಸಿಗ್ತಾ ಇಲ್ಲ ಅಂತ ಬರುತ್ತೆ. ಅವ್ರಿಗೆ ಆ ಲೈನಲ್ಲಿ ಅವ್ರಿಗೆ ಒಂದು ರೀತಿ ಅಷ್ಟು ಸ್ಟ್ರಾಂಗ್ ಆಗಿ ಇಲ್ಲದೆ ಇರತಕ್ಕಂಥದ್ದು ಕಂಡು ಬರುತ್ತೆ ನಮ್ಮ ದಶಾಭುಕ್ತಿಗಳು ನೋಡಿದಾಗ.
ಅನೇಕರು ಇಂಜಿನಿಯರಿಂಗ್ ಸೇರ್ತಾರೆ, ಒಂದು ವರ್ಷ ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ ಮಾಡ್ತಾರೆ, ಥರ್ಡ್ ಸೆಮಿಸ್ಟರ್ ಬೇಡವೇ ಬೇಡ ಅಂತ ಇದು ತಮ್ಮ ತಲೆಗತ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ ಅಂತೇಳಿ ಬಿಟ್ಬಿಡ್ತಾರೆ. ಅಥವಾ ಕೆಲವೊಂದು ಸತಿ ಬೇರೆ ಬೇರೆ ಕಾರಣ, ನಾನು ಹೋಗಿರ್ತಕ್ಕಂಥ ಕಾಲೇಜಲ್ಲಿ ರ್ಯಾಗಿಂಗ್ ನಡೀತಾ ಇದೆ, ನಂಗೆ ಅಲ್ಲಿ ಹೋಗೋಕ್ಕೆ ಇಷ್ಟ ಇಲ್ಲ, ಅಥವಾ ಆ ಕಾಲೇಜ್ ಇಷ್ಟ ಇಲ್ಲ, ಈ ರೀತಿ ದುಡ್ಡು ಹಾಕಿ ಗೊಂದಲದ ಕಾಂಬಿನೇಷನು ನಮಗೆ ಗೊತ್ತಾಗುತ್ತೆ. ಒಂದು ಕಾಂಬಿನೇಷನ್ಗಳು ಬರುತ್ತೆ, ಯಾವ್ಯಾವ ಕಾಂಬಿನೇಷನ್ ಬರುತ್ತೆ ಅಂತ ಅದನ್ನು ನಾವು ಕ್ಲಾಸಸ್ಸಲ್ಲಿ ಹೇಳ್ಕೊಡ್ತೀವಿ. ಇದು ಎಜುಕೇಷನ್ದಾಯಿತು. ಇನ್ನು ಜಾಬಿಗೆ ಬರೋಣ. ಜಾಬಲ್ಲಿ ತುಂಬ ಜನಕ್ಕೆ ಒಂದು ಕೆಲಸಕ್ಕೆ ಸೇರ್ತಾ ಇರ್ತಾರೆ, ಸಂಬಳ ಸಾಲಲ್ಲ ಅಂತ ಬರುತ್ತೆ. ಆ ಸಂಬಳ ಸಾಲಲ್ಲ ಅಂತಂದಾಗ ಅವ್ರಿಗೆ ಒಂದು ಗೊಂದಲ ಶುರು ಆಗುತ್ತೆ. ಬೇರೆ ಕಂಪ್ನಿ ಟ್ರೈ ಮಾಡಿ ಹೋಗಲ್ಲ, ಅಥವಾ ಇದೇ ಕಂಪ್ನಿಲಿ ಇದ್ದರೆ ನನಗೆ ಮುಂದೆ ಪ್ರಮೋಷನ್ನು ಆಗಲಿ ಜಾಸ್ತಿ ದುಡ್ಡಾಗಲಿ ಬರುತ್ತಾ, ಅದನ್ನು ನಾವು ಜ್ಯೋತಿಷದಲ್ಲಿ ತಿಳ್ಕೊಬೋದು. ಕೆಲವೊಂದು ಸತಿ ಏನಾಗುತ್ತೆ, ಸರ್ ಜಾಸ್ತಿ ಸ್ಯಾಲ್ರಿ ಬರುತ್ತೆ ಅಂತ ಹೇಳಿ ಬೇರೆ ಕಂಪ್ನಿಗೆ ಜಂಪ್ ಆದೆ, ಹಳೆ ಕಂಪ್ನಿಲಿ ಸ್ವಲ್ಪ ಸ್ಯಾಲ್ರಿ ಕಮ್ಮಿ ಇತ್ತು ಬಟ್ ನೆಮ್ಮದಿ ಇತ್ತು. ಇದು ಯಾವುದೋ ಹೊಸ ಕಂಪ್ನಿಗೆ ಬಂದು ಫುಲ್ ಪ್ರೆಷರು, ಫುಲ್ ಟೆನ್ಷನ್ನು, ಬಾಸ್ ಸರಿ ಇಲ್ಲ, ಜೊತೆಲಿರೋ ಸರಿ ಇಲ್ಲ ಅಂತ ಆಮೇಲೆ ಬರುತ್ತೆ. ಯಾಕಂದರೆ ಅಲ್ಲಿ ಭುಕ್ತಿಗಳು ಚೇಂಜ್ ಆಗಿರುತ್ತೆ. ಸೊ ಇದನ್ನೆಲ್ಲ ನೋಡಿಕೊಂಡಾಗ ನಮಗೆ ಸಮಯ ಎಲ್ಲಿಂದ ಎಲ್ಲಿವರೆಗೂ ಕೆಟ್ಟದಿದೆ, ಎಲ್ಲಿಂದ ಎಲ್ಲಿ ಒಳ್ಳೆಯದಿದೆ, ಬದಲಾವಣೆ ಒಳ್ಳೆಯದಾಗತ್ತಾ, ಬದಲಾವಣೆಯಲ್ಲಿ ಬರ್ತಕ್ಕಂಥ ಒಂದು ಕಾಂಬಿನೇಷನ್ ನಮಗೆ ಸಹಾಯ ಆಗುತ್ತಾ, ನಾವು ನೆಮ್ಮದಿಯಿಂದ ಇರೋಕ್ಕೆ ಜ್ಯೋತಿಷ್ಯ ಕೇವಲ 6,999ರಲ್ಲಿ 7,000ಗೆ ₹1 ಕಮ್ಮಿಲಿ ಅದ್ಭುತವಾಗಿ ತಿಳ್ಕೊಬೋದು ಜಾಬಲ್ಲಿ. ಓಕೆ ಗುರುಗಳೇ, ಮಾತನಾಡ್ತಾ ಹೋಗೋಣ. ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ಹಲೋ ಮೇಡಮ್ ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ಹಲೋ, ಬೆಂಗಳೂರಿಂದ. ಓಕೆ, ನಿಮ್ಮ ಹೆಸರು? ವಿಜಯಲಕ್ಷ್ಮಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳಬೇಕಾಗಿತ್ತು. ಓಕೆ ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡಿ. 4/4/1997. 4/4/1997 ಹುಟ್ಟಿದ ಸಮಯ? ಶುಕ್ರವಾರ ಮಧ್ಯಾಹ್ನ 12:10ಕ್ಕೆ. 12:10ಕ್ಕೆ ಮಧ್ಯಾಹ್ನ. ಓಕೆ, ಹುಟ್ಟಿದ ಊರು? ಹುಟ್ಟಿದ ಊರು ತಿಳಿಸಿ ಮೇಡಮ್. ಬೆಂಗಳೂರಿನಮ್ಮ. ಓಕೆ, ಯಾವ ವಿಚಾರವಾಗಿ ಮಾತಾಡ್ಬೇಕಿತ್ತು? ಅವರು ಕೆಲಸದ ಬಗ್ಗೆ. ಅವರು ಓಕೆ ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಮಗ ಎಲ್ಲಿದ್ದಾರೆ? ಮಗನ ಬಗ್ಗೆ ಕೇಳಬೇಕಾಗಿತ್ತು. ಮಗ ಎಲ್ಲಿದ್ದಾರೆ? ಎಲ್ಲಿದ್ದಾರೆ ಮಗ ಇವಾಗ? ಇದೇನೆ ಅವ್ರ ಕೆಲಸದ ಬಗ್ಗೆ, ಒಂದು ಲೈಫ್. ಅಲ್ಲ, ಇಲ್ಲೇನೆ ಅಂತಂದ್ರೆ ಮನೇಲಿ ಇದ್ದಾರಾ, ಆಚೆ ಇದ್ದಾರಾ, ಎಲ್ಲಿದ್ದಾರೆ ಅಂತ ಕೇಳಿದೆ. ಆಚೆ ಇದ್ದಾರೆ. ಕೆಲ್ಸಕ್ಕೆ ಹೋಗಿದಾರಾ ಅಥವಾ ಏನ್ ಸಮಾಚಾರ? ಕೆಲ್ಸಕ್ಕೆ ಹೋಗಿದಾರಾ? ಸ್ವಲ್ಪ ಸ್ಪಷ್ಟವಾಗಿ ಮಾತಾಡಮ್ಮ. ಇಲ್ಲ, ಕೆಲ್ಸಕ್ಕೆ ಹೋಗಿಲ್ಲ, ಆಚೆ ಹೋಗಿದ್ದಾರೆ ಗುರುಜಿ. ಏನ್ ಕೇಳ್ಬೇಕಾಯ್ತು? ಅವನು ಕೆಲ್ಸಕ್ಕೆ ಟ್ರೈ ಮಾಡೋದಿಲ್ಲ ಅಂತಾನೆ. ಅದಕ್ಕೋಸ್ಕರ ನೋಡೋಣ. ಗುರುದಶ ನಡೀತಾ ಇದೆ. 2031ವರೆಗೂ ಗುರುದಶ ನಡೀತಾ ಇದೆ. 2026 ಜೂನ್ವರೆಗೂ ಕೂಡ ಸೂರ್ಯ ಭುಕ್ತಿ. ಗುರು ಮತ್ತೆ ಸೂರ್ಯ ಎರಡನ್ನೂ ಹೇಗಿದೆ ಜಾಬ್ ಅಲ್ಲಿ ಅಂತ ನೋಡೋಣ. ಕಾಂಬಿನೇಷನ್ ಅಲ್ಲಿ ನಾವು ಗುರು ಕಾಂಬಿನೇಷನ್ ನೋಡಿದಾಗ 8ನೇ ಮನೆ ಇಲ್ಲಿ ಆಕ್ಟಿವೇಟ್ ಆಗಿರೋದ್ರಿಂದ ಅವ್ರೇನಾದ್ರು ಟೆಕ್ನಿಕಲ್ ಸೈಡು ಅಥವಾ ಮೆಕ್ಯಾನಿಕಲ್ ಸೈಡು ಅಥವಾ ಯಾವ್ದಾದ್ರು ಒಂದು ಬಿಸ್ನೆಸ್ ಸೈಡು, ಈ ಮೂರಲ್ಲಿ ಓದಿರಬೇಕು. ಏನು ಓದಿದ್ದಾರೆ? BBA ಮಾಡಿದ್ದಾರೆ. BBA ಬಿಸ್ನೆಸ್ ಸೈಡು, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ಸೇಲ್ಸ್ ಮಾರ್ಕೆಟಿಂಗ್ ಹೋಗ್ಬೋದಲ್ಲ? ಗುರುಜಿ ಭೇಟಿ ಆಗಿದ್ವಿ, ನಿಮ್ಮ ಹತ್ರ ಬಂದು ನಾವು. ಅದು ಸರಿ, ಇವಾಗ ಏನ್ ಕ್ವಶನ್ ಕೇಳ್ತೀರಾ ಅದನ್ನ ಕೇಳಿ, ಅದನ್ನ ಮಾತಾಡೋಣಲ್ಲ. ಈಗ 10ನೇ ಮನೆ ಅಂತ ಬಂದಿದೆ, 10ನೇ ಮನೆ ಮ್ಯಾನೇಜ್ಮೆಂಟ್ ಅಂತ ತೋರಿಸ್ತಾ ಇದೆ. ಮ್ಯಾನೇಜ್ಮೆಂಟ್ಗೆ ಹೋಗ್ಬೋದಲ್ಲ? ಯಾಕೆ ಸೋಂಬೇರಿತನ ಬಂದಿದೆ ಅವ್ರಿಗೆ ಮೈಂಡಲ್ಲಿ, ಅಥವಾ ಬಿಸ್ನೆಸ್ ಮಾಡಬೇಕು ಅಂತ ತಲೆಯಲ್ಲಿದೆಯಾ? ಆ 8ನೇ ಮನೆ ಅವ್ರಿಗೆ ಚಂದ್ರನ ವಿಚಾರದಲ್ಲಿ ಅಕ್ಕಿಯನ್ನ ದಾನ ಮಾಡಿ. ಯಾಕಂದ್ರೆ ಬ್ಯಾಡ್ ಕಾಂಬಿನೇಷನ್ ಇಲ್ಲಿ ಬಂದಿದೆ. ಇದನ್ನ ತಿಳ್ಕೊಬೋದು ನಾವಿಲ್ಲಿ ಈ ತರ. ಇದನ್ನ ಅಕ್ಕಿ ದಾನ ಮಾಡ್ತಾ ಬನ್ನಿ, ಅವಾಗ ಖಂಡಿತ ಅವ್ರಿಗೆ ಚೇಂಜಸ್ ಬರುತ್ತೆ. ಶುಕ್ರ 10ನೇ ಮನೆಯಲ್ಲಿರೋದ್ರಿಂದ ಬಲಗೈ ಮಧ್ಯದ ಬೆರಳಿಗೆ ಒಂದು ಜಿರ್ಕಾನ್ ಧರಿಸಿ, ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಒಳ್ಳೆದಾಗ್ಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರುಜಿ ಕ್ಲಾಸಲ್ಲಿ ಏನೇನು ಕಲಿಸಿಕೊಡಲಾಗುತ್ತೆ ಅಂತ ಹೇಳ್ಕೊಡ್ತಾ ಇದ್ರಿ, ನೀವು ತಿಳಿಸ್ಕೊಡ್ತಾ ಇದ್ರಿ. ಮುಂದುವರಿಸೋದಾದ್ರೆ ಹಾಗೆ ಮುಂದುವರೋಣ. ಜಾಬಲ್ಲಿ ನಾನು ಇವಾಗ ತಾನೇ ಹೇಳಿದೆ, 8ನೇ ಮನೆ ಬಂದಾಗ ಈಗ ಎಕ್ಸಾಂಪಲಲ್ಲೇ ಗೊತ್ತಾಯಿತು, ಸ್ವಲ್ಪ ಸೋಂಬೇರಿತನ ಬಂದ್ಬಿಡುತ್ತೆ. 8 ಅಂದರೆ ನಮಗೇನು ಮಾಡೋಕ್ಕೆ ಆಸಕ್ತಿ ಇರೋಲ್ಲ. ಈ 8ನೇ ಮನೆ ಸ್ವಲ್ಪ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನಲ್ಲಿ 10th ಹೌಸ್ ಬರುತ್ತೆ. ಆ 10th ಹೌಸ್ ತೋರಿಸುತ್ತೆ, ಸ್ವಲ್ಪ ಟೆಕ್ನಿಕಲ್ ತೋರಿಸುತ್ತೆ. ಸ್ವಂತ ಬಿಸ್ನೆಸ್ ಮಾಡೋಣ ಅಂತ ಒಂದು ಮೈಂಡಿಗೆ ಬಂದ್ಬಿಡುತ್ತೆ. ಚಂದ್ರ 8ರಲ್ಲಿದ್ದಾಗ ಮೈಂಡು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಕ್ಕಂಥ ಒಂದು ಕಾಂಬಿನೇಷನ್.
ಸೊ ಹಾಗೆ ಬಿಸ್ನೆಸ್ಗೆ ಹೋಗ್ಬಿಡೋಣ ಅಂತಂದರೆ ಅಲ್ಲಿ ಲಾಸ್ ಆಗುತ್ತೆ. ಯಾಕಂದರೆ 8ನೇ ಮನೆ ಮತ್ತು 5ನೇ ಮನೆ ಮತ್ತು 12ನೇ ಮನೆ ಬಂದಾಗ ಬಿಸ್ನೆಸ್ಸಲ್ಲಿ ಲಾಸ್. ಸೊ ಯಾವುದು ಇಂಥ ಸಜೆಷನ್ ನಾವು ಏನು ಕೊಡ್ತೀವಿ ಅಂದರೆ 8 ಬಂದಾಗ ಕನ್ಸಲ್ಟೇಷನ್ ಮಾಡಬೇಕು ಅಂತ ಹೇಳ್ತೀವಿ. ಕನ್ಸಲ್ಟೇಷನ್ ಯಾವುದರಲ್ಲಿ ಯಾವುದು ಬೇಕಾದ್ರೆ ಕನ್ಸಲ್ಟೇಷನ್. ಇವತ್ತು ವೆಹಿಕಲ್ ಕನ್ಸಲ್ಟೇಷನ್ ಇದೆ, ಕರಿಯರ್ ಕನ್ಸಲ್ಟೇಷನ್ ಇದೆ, ಟ್ರಾವೆಲ್ ಕನ್ಸಲ್ಟೇಷನ್ ಇದೆ, ಬೇಕಾದಷ್ಟು ವೃತ್ತಿ ಇದೆ. ಆ ವೃತ್ತಿಯಲ್ಲಿ ಕನ್ಸಲ್ಟೇಷನನ್ನು ತಗೊಳ್ತಕ್ಕಂಥ ಒಂದು ವಿಚಾರವನ್ನು ನಾವಿಲ್ಲಿ ನೋಡ್ತೀವಿ. ಹಾಗೆ ಬಿಸ್ನೆಸ್ಸಲ್ಲಿ ನನಗೆ ಲಾಭ ಬರುತ್ತಾ, ಅವಾಗ 2ನೇ ಮನೆ 7ನೇ ಮನೆ 11ನೇ ಮನೆ ಇರಬೇಕು. 2ನೇ ಮನೆ 7ನೇ ಮನೆ 11ನೇ ಮನೆ ಇಲ್ಲ ಅಂತಂದರೆ ಅವಾಗ ಬಿಸ್ನೆಸ್ ಮಾಡೋಕ್ಕೆ ಕಷ್ಟ, ತುಂಬಾ ಕಷ್ಟ ಆಗುತ್ತೆ. ಸೊ ಜಾತಕಗಳು ನೋಡಿಕೊಂಡು ನಾವೆಲ್ಲೋ ಕಷ್ಟಪಟ್ಟಿರ್ತೀವಿ, ಯಾವುದೋ ಒಂದು ದುಡ್ಡು ಕೂಡಿಟ್ಟಿರ್ತೀವಿ, ಅಥವಾ ನಮ್ಮ ಅಪ್ಪನ ದುಡ್ಡು ಅಮ್ಮನ ದುಡ್ಡು ಅಥವಾ ಅಣ್ಣನ ದುಡ್ಡು ಕೂಡಿಟ್ಟಿರ್ತೀವಿ. ಸೊ ಇವೆಲ್ಲನೂ ಕೂಡ ಸಮಸ್ಯೆ ಏನಾಗುತ್ತೆ ಅಂತಂದರೆ ದುಡ್ಡು ಹಾಕಿ ಆಮೇಲೆ ಕೈಯಲ್ಲಿ ₹1 ಇಲ್ಲದೆ ಅಲ್ದಾಡ್ತಕ್ಕಂಥದ್ದು, ಸಾಲ ಮಾಡ್ತಕ್ಕಂಥದ್ದು. ಯಾವುದೋ ಬಿಸ್ನೆಸ್ ಹಾಕಿದೆ, ಸಾಲ ಮಾಡಿ ಹಾಕಿದೆ, ₹1 ಲಾಭ ಬಂದಿಲ್ಲ ಅಂತ ಹೇಳಿ ತಲೆ ಚೆಚ್ಕೊಳ್ಳೋ ಬದಲು ನನ್ನ ಜಾತಕದಲ್ಲಿ ಯೋಗ ಇದೆಯಾ. ಇನ್ನೊಂದು 2ನೇ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಫಾರ್ ಎಕ್ಸಾಂಪಲ್ ನಮ್ಮ ಜಾತಕದಲ್ಲಿ ನಮ್ಗೆ ಗೊತ್ತಿಲ್ಲ ಬಿಸ್ನೆಸ್ ಮಾಡ್ಬೋದೋ ಇಲ್ವೋ ಅಂತ ಹೇಳಿ ಪ್ರಶ್ನಾಶಾಸ್ತ್ರ ಹಾಕೋಬೋದು. ಪ್ರಶ್ನಾಶಾಸ್ತ್ರದಲ್ಲಿ ನಾವು ಕಸ್ಪ್ ಅಂತ ಒಂದು ಹೇಳ್ಕೊಡ್ತೀವಿ. ಆ ಕಸ್ಪಲ್ಲಿ ಒಂದು ಯೋಗ ಇದ್ದರೆ, ಬಿಸ್ನೆಸ್ ಮಾಡೋ ಯೋಗ ಅದರಲ್ಲಿ ಇದ್ದರೆ ಡೆಫಿನೆಟ್ಲಿ ಸಕ್ಸಸ್ ಬರುತ್ತೆ ಅಂತ ಹೇಳುತ್ತೆ, ಇಲ್ಲಾಂದರೆ ಸಕ್ಸಸ್ ಇರಲ್ಲ ಅಂತ ಹೇಳುತ್ತೆ. ಅದು 100% ಗ್ರಹಗಳು ನಮಗೆ ದಾರಿದೀಪವಾಗಿ ನಮಗೆ ಹೆಲ್ಪ್ ಮಾಡುತ್ತೆ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಎಸ್ ವೀಕ್ಷಕರೇ, ನಾಳೆಯಿಂದ ಗುರುಗಳ ನೇತೃತ್ವದಲ್ಲಿ 111ನೇ ಬ್ಯಾಚ್ ಆರಂಭವಾಗ್ತಾ ಇದೆ. ಕ್ಲಾಸಲ್ಲಿ ಏನೇನು ಕಲಿಸಿಕೊಡಲಾಗ್ತಾ ಇದೆ ಅಂತ ಗುರುಗಳು ತಿಳಿಸ್ಕೊಡ್ತಾ ಇದ್ರು. ಗುರುಗಳೇ, ನಾಳೆಯಿಂದ ಕ್ಲಾಸ್ ಆರಂಭವಾಗ್ತಾ ಇದೆ. ನೀವು ತಿಳಿಸ್ಕೊಡ್ತಾ ಇದ್ರಿ ಜಾಬ್ ಬಗ್ಗೆ, ಎಜುಕೇಷನ್ ಬಗ್ಗೆ, ಹಾಗೆ ಬಿಸ್ನೆಸ್ ಬಗ್ಗೆ ಅಂತ ಮುಂದುವರಿಸೋದಾದ್ರೆ ಭಾಳ ಇಂಪಾರ್ಟೆಂಟ್ ಘಟ್ಟ ಎಲ್ಲರಿಗೂ ಕೂಡ. ಇದೆಲ್ಲ ಬಿಸ್ನೆಸ್ ಮಾಡೋದು ಅದೆಲ್ಲ ಬರುತ್ತೆ. ಮ್ಯಾರೇಜ್ ಅನ್ನೋದು ಬಂದ್ಬಿಡುತ್ತೆ, ಮದುವೆ. ಇಲ್ಲೇ ನೋಡಿ ಮೇಜರ್ ಆಗಿ ಎಲ್ಲರಿಗೂ ಸ್ಟಕ್ ಆಗೋದು. ಅನೇಕರು ಹೆಂಗೋ ಒಂದು ಕೆಲಸ ಹುಡ್ಕೊಂಡ್ಬಿಡ್ತಾರೆ, ಯಾವುದೋ ಒಂದು ಸಂಬಳ ತೊಗೊಂಡ್ಬಿಡ್ತೀವಿ, ಏನೋ ಒಂದು ಮಾಡಿಬಿಡ್ತೀವಿ. ಪೋಷಕರಿಗೆ ದೊಡ್ಡ ತಲೆನೋವಾಗಿರ್ತಕ್ಕಂಥದ್ದೇ ವಿವಾಹ. ವಿವಾಹದ ಕಾಂಬಿನೇಷನ್ನು ದಶಾದಲ್ಲಿ ಭುಕ್ತಿಲಿ ಇದೆಯಾ ಅಂತ ನೋಡಬೇಕು. ಹಾಗೆ
ವಿವಾಹದಲ್ಲಿ ಇರ್ತಕ್ಕಂಥ ಕಾಂಬಿನೇಷನ್ ಮೇಲೆ ಕೆಲವರು ಹೇಳ್ತಾರೆ ನಾನು ಇವಾಗಲೇ ಮದುವೆ ಆಗಲ್ಲ, ಇನ್ನೊಂದು 2 ವರ್ಷ ಹೋಗಲಿ, ಇನ್ನೊಂದು 3 ವರ್ಷ ಹೋಗಲಿ, ಆಲ್ರೆಡಿ 27 28 ಆಗ್ಬಿಟ್ಟಿರುತ್ತೆ, 30 ಆದಮೇಲೆ. ಇಲ್ಲಿ ತವಕಗಳು ಮದುವೆ ಆಗ್ತಾಳೋ ಇಲ್ವೋ, ಸಮಾಜದ ಒಂದು ಒತ್ತಡ, ಸಮಾಜದಿಂದ ಒತ್ತಡ, ಇನ್ನೂ ಮದುವೆ ಆಗಿಲ್ವಾ, ಒಳ್ಳೆ ಓದಿದ್ದಾರೆ, ಕೆಲಸದಲ್ಲಿದ್ದಾರೆ, ಇನ್ನೇನು ಕತೆ, ಸಮಾಜದ ಒತ್ತಡಗಳು ಬಹಳಷ್ಟು ಇರ್ತಕ್ಕಂಥದ್ದು ನಮಗಿಲ್ಲಿ ಕಂಡುಬರುತ್ತೆ. ಸೊ ಈ ಒತ್ತಡಗಳಲ್ಲಿ ಮಾನಸಿಕವಾಗಿ ಚಿಂತೆಗೆ ಒಳಗಾಗ್ತಕ್ಕಂಥದ್ದು ಮೊದಲನೆಯದು ಪೋಷಕರೇ. ಸೊ ಆ ಕಾರಣ ನಾವು ಜಾತಕಗಳನ್ನು ಅವ್ರದ್ದು ನೋಡಿ ಇವರಿಗೆ ಮದುವೆ ಯೋಗ ಇದೆಯಾ, ಮದುವೆ ಆಸಕ್ತಿ ಪಡ್ತಾರಾ ಅನ್ನೋದು ಒಂದು. ಎರಡನೇದು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನೀವು ಮದುವೆಯಲ್ಲಿ 3 ತಿಂಗಳಿಗೋ 6 ತಿಂಗಳಿಗೋ 1 ವರ್ಷಕ್ಕೋ ಗಲಾಟೆಗಳಾಗಿ ವಾಪಸ್ ಬರೋ ಸಂದರ್ಭ ಇದ್ದಾಗ ಜಾತಕ ಎತ್ಕೊಂಡು ಓಡ್ತೀರ. ಮೊದಲೊಂದು ಸತಿ ಜಾತಕ ತೋರಿಸಿರ್ತೀರ, ಚೆನ್ನಾಗಿದೆ, ಚೆನ್ನಾಗಿ ಆಗ್ಬರುತ್ತೆ ಅಂತ ಹೇಳಿರ್ತಾರೋ, ಅಥವಾ ಈ ನಡುವೆ ಯಾರೂ ಕೂಡ, ಎಸ್ಪೆಷಲಿ ಎಲ್ಲ ಜ್ಯೋತಿಷರು ಮತ್ತು ಕಾಂಪೌಂಡ್ರುಗಳು ಹೆದರಿಕೆ ಬಂದ್ಬಿಟ್ಟಿದೆ. ಹೆದರಿಕೆ, ಎಲ್ಲಿ ನಾವು ಚೆನ್ನಾಗಿದೆ ಅಂತ ಹೇಳ್ಬಿಡ್ತೋ ವಾಪಸ್ ನಮ್ಮ ಬುಡಕ್ಕೆ ಬರುತ್ತೋ ಅಂಥೇಳಿ ಇವಾಗ ಎಲ್ಲ ಜ್ಯೋತಿಷರು, ಕಾಂಪೌಂಡ್ರುಗಳು, ಪುರೋಹಿತರುಗಳೆಲ್ಲ ಚೆನ್ನಾಗಿಲ್ಲ ಅನ್ನೋದೇ ಸ್ಟಾರ್ಟ್ ಆಗ್ತಾ ಇದೆ. ಕೆಲವು ಕಾಂಬಿನೇಷನ್ 2-7 ಬಂದಾಗ ಚೆನ್ನಾಗಿದೆ, ಬೇಗ ಆಗ್ಬೋದು, ಚೆನ್ನಾಗಿದೆ ಅಂತ ನಮ್ಮ ದಶಾಭುಕ್ತಿಗಳಲ್ಲಿ ಬಂದಾಗೂ ಕೂಡ ಅನುಭವ ಜಾಸ್ತಿ ಆಗ್ಬಿಟ್ಟಿದೆ ಈಗ. ಯಾಕೆಂದರೆ ಭಾಳ ಹಿಂದೆ ಗುಣಮಿಲನದ ಮೇಲೆ ನಿಂತಿದ್ರು ಎಲ್ಲರೂ. 36ಕ್ಕೆ 33, 32 ಬಂದ್ಬಿಟ್ರೆ ಮದುವೆ ಮಾಡ್ಕೊಂಬಿಡೋಣ ಅಂತ ಹೇಳೋರು. ಈಗ ಅದು ಬಿಟ್ಬಿಟ್ರು. ಪಾಯಿಂಟ್ಸ್ ಎಲ್ಲ ಹಾಕಾದ್ಮೇಲೆ ಆಮೇಲೆ ಅಲ್ಲಿ ಜಾತಕದ ಮೇಲೆ ಹೋಗ್ತಾರೆ. ಇದು ಸೆಟ್ ಆಗುತ್ತೆ, ಆದರೆ ಕೆಲವು ಗ್ರಹಗತಿಗಳು ಸರಿ ಇಲ್ಲ. ಅಡ್ಡಗೋಡೆ ಮೇಲೆ ದೀಪ ಇಡ್ತಕ್ಕಂಥ ಕೆಲಸವನ್ನು ಜ್ಯೋತಿಷರು ಮಾಡ್ತಾ ಇದ್ದಾರೆ. ಈಗ ಟಿ ವಿಯಲ್ಲಿ ಮೊದಲನೇ ಮದುವೆ ಬಿಟ್ಬಿಟ್ಟು 2ನೇ ಮದುವೆ ಯೋಗ ಇದೆಯಾ ಅಂತ ಸ್ಟಾರ್ಟ್ ಆಗ್ಬಿಟ್ಟಿದೆ. ಮಾಡಕ್ಕೆ ಕೆಲಸ ಇಲ್ಲದೆ ಇರ್ತಕ್ಕಂಥ ಜ್ಯೋತಿಷರು ಎಲ್ಲ ಕಡೆ ನೋಡ್ತಾ ಇರ್ತೀನಿ, 2ನೇ ವಿವಾಹಕ್ಕೆ ಯೋಗವಿದೆಯಾ ಅಂತ ಸ್ಟಾರ್ಟ್ ಆಗ್ಬಿಟ್ಟಿದೆ. ಮೊದಲನೇ ವಿವಾಹನೇ ಸರಿಯಾಗಿ ಹೇಳದೇ ಇರತಕ್ಕಂಥ ಜ್ಯೋತಿಷಿಗಳು 2ನೇ ವಿವಾಹದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತಂದರೆ, ಇನ್ನು ಸಮಾಜದಲ್ಲಿ ಎಷ್ಟು ಜನ 2ನೇ ವಿವಾಹಕ್ಕೆ ರೆಡಿಯಾಗಿ ಕೂತವರೋ ಗೊತ್ತಿಲ್ಲ. ಸೊ ಆಶ್ಚರ್ಯ ಆಗುತ್ತೆ. ಸೊ ಅಲ್ಲಿ ಮೊದಲನೇ ವಿವಾಹ ದಶಾ ಕಿತ್ತೋಗಿರೋದು ಯಾವ್ದಾದ್ರು ನಡೀತಾ ಇದ್ದರೆ ಅದು ಎಲ್ಲಿವರೆಗೂ ಇರುತ್ತೆ ಅಂತ ನೋಡಬೇಕು. ಡೈರೆಕ್ಟಾಗಿ 2ನೇ ಮದುವೆ ವಿವಾಹ ಅಂತ ಅಲ್ಲಿ ಇದು ಹೋಗಿ ಕನ್ಫ್ಯೂಸ್ ಮಾಡಿಕೊಂಡು 2 ರೀತಿಯ ಸಮಸ್ಯೆ ನನ್ನ ಅನುಭವದಲ್ಲಿ. ಒಂದು ಒಳ್ಳೆಯ ಹೆಣ್ಮಗಳಿದ್ದರೆ ಸಿಕ್ಕಿರ್ತಕ್ಕಂಥ ವರ ಅಥವಾ ಗಂಡು ಹಿಂಸೆ ಕೊಡ್ತಾ ಇರ್ತಾರೆ, ಹ್ಯಾರಾಸ್ಮೆಂಟ್ ಮಾಡ್ತಾ ಇರ್ತಾರೆ, ಬೈತಾ ಇರ್ತಾರೆ, ಜಗಳ ಮಾಡ್ತಾ ಇರ್ತಾರೆ, ಬಿಡಂಗಿಲ್ಲ, ಕಟ್ಕೊಳಂಗಿಲ್ಲ ಅನ್ನೋ ಒಂದು ಪರಿಸ್ಥಿತಿ ಕೆಲವು ಹುಚ್ಚು ಸಂಸಾರಗಳು ಇರ್ತವೆ. ಓಕೆ ಗುರುಗಳೇ, ಮಾತನಾಡ್ತಾ ಹೋಗೋಣ. ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ಹಲೋ ನಮಸ್ತೆ ಮೇಡಮ್. ಮೇಡಮ್, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ. ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡಿ. ಪ್ರಶ್ನೆ ಶಾಸ್ತ್ರಕ್ಕೆ ಹೋಗ್ತೀನಿ. ಓಕೆ, 1 ರಿಂದ 249 ಅಂಕೆಗಳಲ್ಲಿ ನೀವು ಒಂದು ಸಂಖ್ಯೆನ ಆಯ್ಕೆ ಮಾಡಿ ಹೇಳಿ. ಮಕ್ಕಳು ಮದುವೆ ಬಗ್ಗೆ ಕೇಳಬೇಕಿತ್ತು. ಹೌದು. ಓಕೆ, 1 ರಿಂದ 249 ಅಂಕೆಗಳಲ್ಲಿ ಒಂದು ಸಂಖ್ಯೆನ ನೀವು ಚೂಸ್ ಮಾಡಿ. 15. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ವಿವಾಹದ ವಿಚಾರದಲ್ಲಿ 7ನೇ ಮನೆಯನ್ನು ನೋಡ್ತೀವಿ. 7ನೇ ಮನೆ 3 ಡಿಸ್ಕಷನ್ ಆಗುತ್ತೆ, ಫೈನಲೈಸ್ ಆಗಲ್ಲ. 3 ಅಂದರೆ ಡಿಸ್ಕಷನ್ ಅಂತ ನಾವು ಕರಿತೀವಿ. ಎಷ್ಟು ಏಜ್ ನಿಮ್ಮ ಮಗಳಿಗೆ? ಹಾ, ಏಜ್ ಎಷ್ಟಮ್ಮ? ಮಾತಾಡಮ್ಮ. ನಮಸ್ತೆ ಸರ್. ಏಜ್ ಎಷ್ಟು? ಯಾಕೆ ನಮ್ಮ ಧ್ವನಿ ಕೇಳಿಸ್ತಾ ಇಲ್ವಾ ಯಾರಿಗೂ? ಮಕ್ಕಳು ಮದುವೆ ಬಗ್ಗೆ ಕೇಳ್ತಾ ಇದ್ದೆ. ಸ್ವಲ್ಪ ನನ್ನ ಧ್ವನಿ ಕೇಳಿಸ್ತಾ ಇಲ್ವಾ ಅಂತ ಫಸ್ಟ್ ಕೇಳ್ತಾ ಇದ್ದೀನಿ. ಮೇಡಮ್, ನಿಮಗೆ ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ? ದಯವಿಟ್ಟು ಗಟ್ಟಿ ಧ್ವನಿಯಲ್ಲಿ ಮಾತನಾಡಿ. ನಂಬರ್ 31. ಟಿವಿನ ಮ್ಯೂಟ್ ಮಾಡಿ ದಯವಿಟ್ಟು ಮಾತನಾಡಿ ಮೇಡಮ್. ಗಟ್ಟಿ ಧ್ವನಿಯಲ್ಲಿ ಮಾತನಾಡಿ. ನಿಮ್ಮ ಮಗಳಿಗೆ ಏಜ್ ಎಷ್ಟು? ಆಲ್ರೆಡಿ ಅವಾಗಲೇ ಒಬ್ರು ಯಾರೋ ಕಾಲ್ ಮಾಡಿದ್ರು, ಕಟ್ ಮಾಡ್ಕೊಂಡ್ರು. ಅದಕ್ಕೆ ಟಿವಿನ ಮ್ಯೂಟ್ ಮಾಡಿ ಮಾತಾಡಿ. ಯಾಕಂದ್ರೆ ಡಬಲ್ ವಾಯ್ಸ್ ಬರುತ್ತೆ, ದೂರ ಬಂದು ಮಾತಾಡಿ. ಹೌದು. ಈಗ 3ನೇ ಮನೆ ಅಂತ ಬಂದಾಗ ಇಲ್ಲಿ ನಮ್ಮ ಕಾಂಬಿನೇಷನ್ ಅಲ್ಲಿ 2ನೇ ಮನೆ ಮತ್ತೆ 7ನೇ ಮನೆ ಬರಬೇಕು. 2 ಮತ್ತು 7 ಬಂದಿಲ್ಲ ಅಂದರೆ ವಿವಾಹ ಸ್ವಲ್ಪ ತುಂಬಾನೇ ಕಷ್ಟ. ಆದರೆ ಪ್ರಶ್ನಾಶಾಸ್ತ್ರದಲ್ಲಿ 11 ಇರೋದ್ರಿಂದ ಡಿಲೇ ಅಂತ ತುಂಬಾನೇ ಜಾಸ್ತಿ ಆಗುತ್ತೆ.
ಯಾಕೆಂದರೆ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ ರೆಟ್ರೋಗ್ರೇಡ್ ಬಂದಿದೆ. ಇದು ಬಾಕ್ಸು ರೆಟ್ರೋಗ್ರೇಡ್ ಅಂದರೆ ಸಾಕಷ್ಟು ಡಿಲೇ ಅಂತ ತೋರಿಸುತ್ತೆ. ನೆಕ್ಸ್ಟು ನಾವು ದಶಾಭುಕ್ತಿಯ ಕಾಂಬಿನೇಷನಲ್ಲಿ ಟೈಮಿಂಗ್ ಹೋಗ್ತೀವಿ. ಗುರುದಶೆಯಲ್ಲಿ ಪ್ರಶ್ನೆ ಕೇಳಿದ್ದೀರಾ. 2027 ನವಂಬರ್ವರೆಗೂ ಶನಿ ಬರ್ತಕ್ಕಂಥದ್ದು. 2026 ಸೆಪ್ಟೆಂಬರ್, ಏಪ್ರಿಲಿಂದ ಸೆಪ್ಟೆಂಬರು ಸೂಕ್ತವಾಗಿರ್ತಕ್ಕಂಥ ಸಮಯ ಬರುತ್ತೆ. ಯಾಕಂದರೆ ಶುಕ್ರನ ಆಧಿಪತ್ಯದಲ್ಲಿ ಬಂದಾಗ ವಿವಾಹ ಆಗುತ್ತೆ. ಫೋರ್ಸ್ ಮಾಡಬೇಕು. ಫೋರ್ಸ್ ಮಾಡಿದ್ರೆ ಮಾತ್ರ ಇಲ್ಲಾಗುತ್ತೆ, ಇಲ್ಲಾಂದರೆ ಜಸ್ಟ್ ಮಾತುಕತೆಯಲ್ಲಿರುತ್ತೆ, ಫೈನಲೈಸ್ ಆಗಲ್ಲ. ಮಾತುಕತೆಯಲ್ಲಿರುತ್ತೆ, ಫೈನಲೈಸ್ ಆಗಲ್ಲ. ಶುಕ್ರ ಅಂತರ್ಭುಕ್ತಿಯಲ್ಲಿ ಕಾರಕ ಆಗಿರ್ತಕ್ಕಂಥ ಗ್ರಹ ಬಂದಾಗ ಅಂತರ್ಭುಕ್ತಿಯಲ್ಲಿ ಮದುವೆ ಪ್ರಶ್ನಾಶಾಸ್ತ್ರದಲ್ಲಿ ಅಂತ ನೋಡ್ತೀವಿ. ಅದು ಬರ್ತಕ್ಕಂಥ ಸಮಯ 2026 ಸೆಪ್ಟೆಂಬರ್ ಟೈಮಲ್ಲಿ ಬರುತ್ತೆ. ಏಪ್ರಿಲ್ ಆಗಿದ ತಕ್ಷಣ ತುಂಬ ಟೈಮ್ ಸ್ಟ್ರಾಂಗ್ ಆಗಿದೆ, ಮಾಡ್ಕೊಳ್ಳಿ. ಆದರೆ ಇದೇ ಥರ ಮಾತುಕತೆಲೇ ಕೂತ್ಕೊಂಡ್ಬಿಟ್ರೆ 35 ಆಗುತ್ತೆ, 40 ಆಗಿಬಿಡುತ್ತೆ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ನಾವು ಮದುವೆ ವಿಚಾರವಾಗಿಯೇ ಮಾತಾಡ್ತಾ ಇದ್ವಿ, ಅದನ್ನ ಮುಂದುವರಿಸೋದಾದ್ರೆ ಹಾಗೆ ಮದುವೆ ವಿಚಾರದಲ್ಲಿ ಇವಾಗ ನೋಡಿದ್ವಿ. 3ನೇ ಮನೆ ಅಂದರೆ ಬರೀ ಮಾತುಕತೆ ಆಗ್ತಾ ಇರುತ್ತೆ, ಫೈನಲೈಸ್ ಆಗಲ್ಲ ಅಂತ ಪ್ರಶ್ನಾಶಾಸ್ತ್ರದಲ್ಲಿ ಬಂತು. ನೆಕ್ಸ್ಟ್ ದಶಾಭುಕ್ತಿಗಳು ನೋಡ್ತೀವಿ. ವಿವಾಹದಲ್ಲಿ ಆದರೆ ಚೆನ್ನಾಗಿರುತ್ತೆ, ಅಲ್ಲಿ ಏನು 6ನೇ ಮನೆ 10ನೇ ಮನೆ ಬಂದಿಲ್ಲ. 6ನೇ ಮನೆ 10ನೇ ಮನೆ ಬಂದಾಗ ಅಲ್ಲಿ ಸಮಸ್ಯೆ ಜಾಸ್ತಿ ಆಗುತ್ತೆ. 6ನೇ ಮನೆ 10ನೇ ಮನೆ ಸಮಸ್ಯೆ ಭಾಳ ಹೆಚ್ಚಾಗಿ ಕೊಡುತ್ತೆ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ, ವಿವಾಹದಲ್ಲಿ ಈ ಕಡೆ ವರನಿಂದ ಸಮಸ್ಯೆ ಅಥವಾ ಗಂಡನಿಂದ ಸಮಸ್ಯೆ ಬಂದರೆ ಕೆಲವು ಜಾತಕಗಳಲ್ಲಿ ಕೆಲವು ಹೆಣ್ಮಕ್ಕಳು ಕೆಲಸಕ್ಕೆ ಹೋಗಿ ಇಂಡಿಪೆಂಡೆಂಟ್ ಆದಾಗ ಅವರಿಗೆ ಒಂದು ಕಾನ್ಫಿಡೆನ್ಸ್ ಸಿಕ್ಬಿಡುತ್ತೆ. ಕಾನ್ಫಿಡೆನ್ಸ್ ಸಿಕ್ಕಿದಾಗಲೂ ಕೂಡ ಗಂಡನಿಗೆ ಹರಾಸ್ ಮಾಡ್ತಕ್ಕಂಥ ಕೇಸ್ಗಳು ಭಾಳಷ್ಟು ಬಂದಿದೆ. ಆದರೆ ಈ ಸಮಾಜ ಅದನ್ನು ಸ್ವಲ್ಪ ಲೈಟಾಗಿ ತಗೊಳುತ್ತೆ. ನನ್ನ ಕಚೇರಿಲಿ ಭಾಳಷ್ಟು ಜನ ಗಂಡು ಮಕ್ಕಳು ಬಂದು ಹತ್ತಿರೋದುಂಟು. ಆದರೆ ಗಂಡು ಮಕ್ಕಳ ಮನಸ್ಸನ್ನು ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಗಂಡನ್ನು ಯಾವಾಗಲೂ ಗುಂಡ್ರುಗೋವಿ ಅಂತ ಹೇಳಿ ಕರೆದು ಮಾಡ್ತಾರೆ. ಆದರೆ ಸಾಕಷ್ಟು ಜನ ಮಾನಸಿಕವಾಗಿ ಹಿಂಸೆ ಪಟ್ಟು, ಮೊನ್ನೆ ರೀಸೆಂಟಾಗಿ ಯಾವುದೋ ನ್ಯೂಸಲ್ಲೆಲ್ಲ ಬಂತು, ಅವನು ಹರಾಸ್ಮೆಂಟಿಂದ ಸೂಸೈಡ್ ಮಾಡ್ಕೊಂಡ ಅಂತ ಎಲ್ಲ ಹೇಳಿ. ಇವತ್ತಿನ ಕಾಲದಲ್ಲಿ ಸಮತೋಲನ ಅಂತ ನಾವು ಏನು ಕರಿತೀವಿ, ಅಲ್ಲಿ ಸ್ವಲ್ಪ ಹೆಚ್ಚಾಗಿ ಈ ಕಡೆ ಹುಡುಗನಿಗೂ ಅಥವಾ ಗಂಡನಿಗೂ ಕೂಡ ಕಿರುಕುಳ ಅಥವಾ ಅವ್ರ ಅತ್ತೆ ಮನೆ ಇದ್ರ ಮನೆಯಿಂದ ಕೇಸ್ ಹಾಕ್ಸಿ ಅಲ್ದಾಡಿಸಿ ಅದನ್ನು ಮಾಡಿ ಇದನ್ನು ಮಾಡಿ ಮಾನಸಿಕವಾಗಿ ಏನಂತಾರೆ, ಒಂದು ರೀತಿ ತಲೆ ಕೆಟ್ಟಿರ್ತಕ್ಕಂಥ ಕೆಲವು ಫ್ಯಾಮ್ಲಿಗಳಿರ್ತವೆ. ಒಬ್ಬಳೇ ಮಗಳಿದ್ದು ಬಿಡ್ತಾರೆ. ಆ ಫ್ಯಾಮ್ಲಿಗಳೆಲ್ಲ ಅಂತ ವಿಕೃತ, ಆ ವಿಕೃತನ ಪ್ರದರ್ಶಿಸಿ ಕರ್ಮಗಳನ್ನ ಕಟ್ಕೋತಾರೆ ಅಷ್ಟೇ, ಇನ್ನೇನಿಲ್ಲ. ಅದರಿಂದ ಏನಾಗುತ್ತೆ, ಯಾವುದೋ ಕರ್ಮದಿಂದ ಒಂದು ಗಲಾಟೆ ಆಯಿತು, ಅಲ್ಲಿಗೆ ಬಿಟ್ಬಿಟ್ಟು ಮುಂದೆ ಹೋಗ್ತಕ್ಕಂಥದ್ದು ನೋಡಬೇಕು. ಅವ್ನಿಗೆ ಆ ಕೇಸ್ ಹಾಕೋಣ, ಡಿ ವಿ ಕೇಸ್ ಹಾಕೋಣ, ಇನ್ನೊಂದು ಏನಾರಿದೆ ಅವ್ನಿಗೆ ಅಲ್ದಾಡ್ಸೋಣ, ಕೇಸ್ ಹಾಕೋದು ಇವ್ರು ಬರದೇ ಕೂತ್ಕೊಳ್ಳೋದು ಮನೇಲಿ. ಇದೆಲ್ಲ ವಿಕೃತ ಅಲ್ವಾ? ನೀವುಗಳೇನಾರು ಆ ಥರ ಮಾಡಿದರೆ ಸ್ವಲ್ಪ ಮನಸ್ಥಿತಿ ಹೇಳ್ಕೊಳ್ಳಿ. ನಿಮಗೆ ಮುಂದೊಂದು ದಿವಸ ಕಾದಿರುತ್ತೆ, ಅದನ್ನು ನಿಮಗಾರು ಕಾದಿರುತ್ತೆ. ನಿಮ್ಮ ಮಕ್ಕಳು ಏನಾರು ಮಗು ಏನಾರು ಆಗಿದ್ರೆ ಅವರು ಸಫರಿಂಗ್ ನೀವು ನೋಡಿ, ನಾನು ಮಾಡಿರ್ತಕ್ಕಂಥ ಒಂದು ಕರ್ಮ ನನ್ನ ಬಿಡೋದಿಲ್ಲ ಅಂತ ಹೇಳಿ ಮುಂದೊಂದು ದಿವಸ, ಅವತ್ತಿನ ದಿವಸ ನೀವು ಮಜಾ ಹೊಡಿತಾ ಇರ್ತೀರ. ಕೇಸ್ಗಳ ಹಾಕಿ ಎಳ್ದಾಡಿಕೊಂಡು ಒಬ್ಬರ ಸಮಯನ ಹಾಳು ಮಾಡಿಕೊಂಡು. ಖಂಡಿತ ಕರ್ಮ ರಿಟರ್ನ್ಸ್. ಇದನ್ನು ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳ್ಕೊಂಡು, ನನ್ನ ವಿವಾಹದಲ್ಲಿ ಸ್ವಲ್ಪ ಸರಿಯಾಗಿಲ್ಲ ಅಂತ ಅಂದ್ಕೊಂಡು ಅದನ್ನು ನಾವು ನೋಡಿಕೊಂಡು ಚೆನ್ನಾಗಿ ಮಾತಾಡಿ, ನನ್ನ ಜಾತಕದಲ್ಲಿ ಸ್ವಲ್ಪ ವಿವಾಹ ಡೌನ್ ಇದೆ, ಮದುವೆ ಮಾಡ್ಕೊಳ್ಳೇಬೇಕು ಇನ್ಎವಿಟಬಲ್ ಅಂತಂದಾಗ ಆ ಹುಡುಗಿ ಮಾತಾಡಿಕೊಂಡು, ನನಗೆ ಯಾಕೋ ಸ್ವಲ್ಪ ನಾನು ಓದಿದ್ದೀನಿ, ಜ್ಯೋತಿಷ್ಯ ಕಲ್ತಿದ್ದೀನಿ, ನಿಮ್ಮದು ಸ್ವಲ್ಪ ಚೆನ್ನಾಗಿದೆ. ಯಾವುದೇ ಕಾಂಬಿನೇಷನ್ 2-7 ಬಂದರೂ ಕೂಡ ಕೆಲವು ಆ್ಯಟಿಟ್ಯೂಡ್ಗಳನ್ನು ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ಬರೀ 2-7 ಬಂದಿದ ತಕ್ಷಣ ನಾವು ಮ್ಯಾರೇಜ್ ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ ಯಾವ್ದಾದ್ರು ಒಂದು ರಾಹುನಲ್ಲಿ 2-7 ಬಂದು ಅಂತಂದರೆ ಸ್ವಲ್ಪ ಮೈಂಡ್ ಸ್ವಲ್ಪ ಆ್ಯಟಿಟ್ಯೂಡಲ್ಲಿ ಚೇಂಜ್ ಆಗುತ್ತೆ. ಮದುವೆ ಜೀವನ ಜೊತೆಲೇ ಇರ್ತಾರೆ, ಬಟ್ ಅಲ್ಲಿ ಹರಾಸ್ಮೆಂಟ್ ಕಾಂಬಿನೇಷನ್ ಬಂದ್ಬಿಡುತ್ತೆ. ಮಂಗಳ ಬಂದಾಗ ಅಲ್ಲಿ ಅಗ್ರೆಸಿವ್ ಕಾಂಬಿನೇಷನ್ ಬಂದ್ಬಿಡುತ್ತೆ. ಶನಿ ಬಂದಾಗ ತುಂಬ ಸ್ಲೋ ಆ್ಯಟಿಟ್ಯೂಡ್ ಬಂದ್ಬಿಡುತ್ತೆ. ಕೇತು ಬಂದಾಗ ಒಂಥರ ಡಿಟ್ಯಾಚ್ಡ್ ಮೈಂಡ್ಸೆಟ್ ಬರುತ್ತೆ. ಮದುವೆ ಚೆನ್ನಾಗಿರ್ತಾರೆ, ಅನ್ಯೋನ್ಯತೆ ಇರಲ್ಲ. ನೀನು ಅಲ್ಲಿ ಮಲ್ಕೋ, ನಾನು ಇಲ್ಲಿ ಮಲ್ಕೋತೀನಿ, ಏನೂ ಇಲ್ಲವೇ ಇಲ್ಲ. ಒಂದು 5 ವರ್ಷ 10 ವರ್ಷ ಆಯಿತು, ಅವಳಲ್ಲೇ ಏನು ಗಲಾಟೆ ಏನಿಲ್ಲ, ದೂರ ದೂರ ಇದ್ದೀವಿ, ಸಂಸಾರ ಅಂತೂ ಮಾಡ್ತಾ ಇಲ್ಲ. ಈ ರೀತಿಯಾಗಿರ್ತಕ್ಕಂಥ ಕಾಂಬಿನೇಷನ್ಗಳು ಮದುವೆಗಳಲ್ಲಿ ತುಂಬಿ ತುಳುಕ್ತಾ ಇರುತ್ತೆ. ಪ್ರತಿಯೊಂದು ಡೀಟೇಲು ನಾವು ಇಲ್ಲಿ ವಾಹಿನಿಯಲ್ಲಿ ಹೇಳೋಕ್ಕಾಗಲ್ಲ. ಬಂದು
ಕಲಿತಾಗ ನಿಮಗೆ ವೈವಾಹಿಕ ಜೀವನದಲ್ಲಿ ಯಾವ ರೀತಿ ಇರ್ತಕ್ಕಂಥದ್ದು ಅಂತ ನೋಡಿದಾಗ ಖಂಡಿತ ನಿಮಗೆ ನೆಮ್ಮದಿಯ ಜೀವನವನ್ನು ತಿಳ್ಕೊಳ್ಳೋಕ್ಕೆ ಜ್ಯೋತಿಷ್ಯ ಹೆಲ್ಪ್ ಆಗುತ್ತೆ. ಯಾರ್ಯಾರು ಕಾಲ್ ಮಾಡಿದ್ರಿ ಇಲ್ಲಿ ನೋಡಿ ಎಷ್ಟು ಜನ ಕೂತಿದ್ದಾರೆ ಅಂತ. ಎಷ್ಟು ಜನ ಅವಾಗೆಲ್ಲ ಆಫ್ಲೈನ್ ಮಾಡ್ತಾ ಇದ್ವಿ, ಇವಾಗೆಲ್ಲ ಆನ್ಲೈನು. ಆ ಕ್ಲಾಸಲ್ಲೇ ನಮಗೆ 300 ಜನ 200 ಜನ ಕೂತ್ಕೊಳ್ಳಿ. ಆನ್ಲೈನಲ್ಲಂತೂ ತುಂಬ ಜನ, ಬೆಳಿಗ್ಗೆ ಒಂದು ಬ್ಯಾಚ್, ಸಾಯಂಕಾಲ ಅದು ಒಂದೇ ಒಂದು ಬ್ಯಾಚ್ ಮಾಡ್ತಾಯಿದ್ವಿ. ಒಂದೇ ಒಂದು ಬ್ಯಾಚಲ್ಲೇ ಅಷ್ಟು ಜನ ಬಂದು ಕಲ್ತಿದ್ದಾರೆ, ಎಲ್ಲ ಊರಲ್ಲೂ ಬಂದು ಕಲ್ತಿದ್ದಾರೆ. ಇವಾಗಂತೂ ಆನ್ಲೈನಲ್ಲಿ ಬೇಕಾದಷ್ಟು ಜನ, ನೀವು ಏನು ಕಲಿತಾ ಇದ್ದಾರೆ ಅಂತ ನೀವು ಫೇಸ್ ಹಾಕೋದು ಬೇಡ, ಯಾಕಂದರೆ ಪಕ್ಕದ ಮನೇಲಿ ಕೂತಿರ್ತಾರೆ, ಇವರು ಕೂತಿರ್ತಾರೆ. ಸೊ ಅಲ್ಲಿ ಯಾರಾದರೂ ನೋಡ್ಬಿಟ್ರೆ ಜನ ಹೆಂಗಾಗಿದ್ದಾರೆ ಅಂದರೆ, ಜ್ಯೋತಿಷ್ಯರ ಹತ್ರ ಒಂದು ರೀತಿ ಹೋಗಿ ಮಾಡ್ತಕ್ಕಂಥ ಒಂದು ವಿಚಾರ ಬೇರೆ, ಜ್ಯೋತಿಷ್ಯ ಕಲಿತಾ ಇದ್ದೀವಿ ಅಂದರೆ ಅವಮಾನದ ಸಂಗತಿಯಾಗಿದೆ ಕೂತಿದೆ ಇವತ್ತು. ನಿನಗೇನು ತಲೆ ಕೆಟ್ಟಿದೆಯಾ ಜ್ಯೋತಿಷ್ಯ ಕಲಿಯೋಕ್ಕೆ ಅಂತ ಹೇಳ್ತಕ್ಕಂಥ ಸಮಾಜದಲ್ಲಿ, ಹಿಂದೂ ಸಮಾಜದಲ್ಲಿ ಕೂತಿದ್ದೀವಿ. ನಾವು ಯಾವ್ದಾದ್ರು ಬೇರೆ ದೇಶದಲ್ಲಿ ಇದ್ದಿದ್ರೆ, ಎಲ್ಲಿ ಹಿಂದೂ ಇಲ್ಲ, ಧರ್ಮದಲ್ಲಿ ಇಲ್ಲ ಅಂತ ಅಲ್ಲೇ ಇದ್ದರೆ, ಹೌದಪ್ಪ ನಿಮಗೆ ತಲೆ ಕೆಟ್ಟಿದೆ ಅಂತ ಹೇಳ್ಬೋದು. ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ತೀರಾ, ಹಾಗಿದ್ರೆ ದೇವರಲ್ಲಿದ್ದಾನೆ ಅಂತ ನಾನೇ ಪ್ರಶ್ನೆ ಕೇಳ್ತೀನಿ ನಿಮಗೆ. ಯಾಕೆ ಹಬ್ಬಗಳು ಮಾಡ್ತೀರಾ? ಯಾಕೆ ಅಪ್ಪ ಲಕ್ಷ್ಮೀ ಕಾಪಾಡಮ್ಮ, ಕೃಷ್ಣ ಕಾಪಾಡಪ್ಪ, ಈಗ ನೆಕ್ಸ್ಟ್ ಶಿವರಾತ್ರಿ ಕಾಪಾಡಪ್ಪ ಶಿವನ್ ತೋರಿಸಿ ನೋಡೋಣ, ಕೃಷ್ಣನ್ ತೋರಿಸಿ. ಸೊ ಅಲ್ಲೂ ಕೂಡ ಅನುಮಾನ ಇರಬೇಕು, ದೇವರೆಲ್ಲ ಬಿಡು ಅಂತ ಅನುಮಾನ ಇರಬೇಕು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕಲ್ತ್ರೆ ಏನೋ ಒಂದು ರೀತಿ ಅವಮಾನದ ಥರ ಅಂದ್ಕೊಳ್ತಾರೆ. ಸಾಕಷ್ಟು ಜನ ಜ್ಯೋತಿಷ್ಯ ಕಲಿಯಕ್ಕೆ ತುಂಬ ಇಷ್ಟಪಡ್ತಾರೆ, ಆದರೆ ಕಲ್ತ್ರೆ ಏನು ನಮಗೆ ಒಂಥರ ಬೆಲೆ ಕೊಡ್ತಾರೋ ಇಲ್ವೋ, ಕಲಿಯೋದನ್ನ 4 ಜನಕ್ಕೆ ಹೇಳೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿಲಿ ಬಂದು ಕೂತಿದ್ದೀವಿ. ಆದರೆ ಒಂದು ಮಾತು ಹೇಳ್ತೀನಿ, ಬಂದು ಕಲ್ತಿರೋರಲ್ಲ, ಯಾರ್ಯಾರು ನೀವು ಕೇಳ್ತಾ ಇದ್ದೀರೋ ನಿಮಗಿಂತ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಇರೋವಂಥ ಸಾಧ್ಯತೆ ಜಾಸ್ತಿ ಇದೆ. ನಮ್ಮ ನಕ್ಷತ್ರ ನಡೆಯನ್ನು ಫ್ಲೈಟಲ್ಲಿ ಹೋಗ್ತಕ್ಕಂಥ ಪೈಲಟ್ಗಳು ಕಲ್ತಿದ್ದಾರೆ, 3-4 ಜನ ಪೈಲಟ್ಗಳು ಕಲ್ತಿದ್ದಾರೆ. ಇಸ್ರೋದಲ್ಲಿರ್ತಕ್ಕಂಥವ್ರು ಸಾಕಷ್ಟು ಜನ ಕಲ್ತಿದ್ದಾರೆ, DRDOಲಿರ್ತಕ್ಕಂಥವ್ರು ಕಲ್ತಿದ್ದಾರೆ. ಅನೇಕ ಜನ ಅಡ್ವೊಕೇಟ್ಸ್, ಹೈಕೋರ್ಟ್ ಅಡ್ವೊಕೇಟ್ಸ್ ಏನು ಜ್ಯೋತಿಷ್ಯ ಏನು ನೋಡೇ ಬಿಡೋಣ ಅಂತ ಬಂದು ನನ್ನ ಕ್ಲಾಸಲ್ಲಿ ಕೂತ್ಕೊಂಡು ಕಲ್ತಿದ್ದಾರೆ. ಅದರಲ್ಲಿ ಕಮ್ಮಿ ಅಂದ್ರೂ ಒಂದು 7-8 ಜಡ್ಜ್ಗಳು ಕಲ್ತಿದ್ದಾರೆ ನಕ್ಷತ್ರ. ಇದಕ್ಕಿನ್ನ ಬೇಕಾ ಹೇಳೋಕ್ಕೆ? ಅವರೇ ನನಗೆ ಪರ್ಸ್ನಲ್ ಆಗಿ, ಸರ್ ನಾನೊಂದು ನಿಮ್ಮ ಕ್ಲಾಸಲ್ಲಿ ನಾನೊಂದು ಶಿಷ್ಯ, ನಾನಿಂಥ ಕೋರ್ಟಲ್ಲಿ ನಾನು ಜಡ್ಜ್ ಆಗಿದ್ದೀನಿ, ಮೈಸೂರಲ್ಲೊಂದು, ಹುಬ್ಳಿಲಿ ಅಲ್ಲೆಲ್ಲ ಜಡ್ಜ್ ಆಗಿದ್ದೀನಿ. ಸೊ ಚೆನ್ನಾಗಿ ಹೇಳ್ಕೊಡ್ತೀರಾ, ಒಳ್ಳೆ, ನಾನು ಜ್ಯೋತಿಷ್ಯ ನಂಬ್ತಾ ಇರಲಿಲ್ಲ, ಆದರೆ ಏನೋ ಒಂದು ಸತ್ಯ ಇದೆ, ಇದನ್ನು ತಿಳ್ಕೊಳ್ಳೋಣ ಅಂತ ಬಂದೆ. ನಿಜವಾಗ್ಲೂ ಜ್ಯೋತಿಷ್ಯದಲ್ಲಿ ಒಂದು ಸತ್ಯತೆ ಇದೆ. ಯಾರ ಹಣೆ ಬರನು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಹೇಗೆ ಹೋಗುತ್ತೆ ಹಾಗೆ ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಒಂದು ಜೀವನ ನೀವು ಕಲಿಸ್ಕೊಟ್ಟಿದ್ದೀರಾ, ಅದ್ಭುತ. ಪ್ರತಿಯೊಬ್ಬರೂ ಕಲಿಬೇಕು ಅಂತ ಹೇಳಿ ಸಾಕಷ್ಟು ಒಂದು 2-3 ಜಡ್ಜನ ಹತ್ರ ಮಾತಾಡಿ. ಆದರೆ ಸಮಾಜ ಕೆಲವು ಸಮಸ್ಯೆಗಳಿಂದ ಇದು ಒಂದು ರೀತಿಯ ಒಂದು ಸ್ಟ್ಯಾಂಡರ್ಡ್ ಇಲ್ಲದೆ ಇರತಕ್ಕಂಥದ್ದು ಹೋಗ್ತಾ ಇದೆ. ಹಾಗೆ ಸಮಾಜದಲ್ಲಿ ಜ್ಯೋತಿಷ್ಯದ ಮೇಲೆ ಭರವಸೆಯನ್ನು ಕೊಟ್ಬಿಡ್ತಾರೆ. ಮದುವೆ ಆಗಿಲ್ವಾ, 1 ಲಕ್ಷ ಇಡಿ, 2 ಲಕ್ಷ ಇಡಿ, ಪೂಜೆ ಮಾಡಿಸ್ಬಿಡಿ, ಆಗ್ಬಿಡುತ್ತೆ ಅಂತ ಸುಳ್ಳು ಭರವಸೆ ಕೊಡ್ತಕ್ಕಂಥದ್ದು. ಪ್ರತಿಯೊಬ್ಬರು ಜ್ಯೋತಿಷ್ಯದಲ್ಲಿ 3 ತಿಂಗಳಲ್ಲಾಗುತ್ತೆ ಅನ್ನೋ ಒಂದು ವಾಡಿಕೆ ಬಂದ್ಬಿಟ್ಟಿದೆ. ಇದೆಲ್ಲ ಸೀಕ್ರೆಟ್ ನಿಮ್ಗೆ ಹೇಳ್ಕೊಡ್ತಾ ಇರೋದು. ಯಾವುದೇ ಜ್ಯೋತಿಷ್ಯದಲ್ಲಿ ಹೋಗಿ ನೋಡಿ, ಒಂದು ಟಿ ವಿಲಿ ಕಾಲ್ ಮಾಡಿ, ಅಲ್ಲಿ ನೋಡಮ್ಮ 3 ತಿಂಗಳಲ್ಲಾಗುತ್ತೆ, ನೆಕ್ಸ್ಟ್ 3 ತಿಂಗಳಾದ್ಮೇಲೆ ಮಾಡಿ, 3 ತಿಂಗಳಲ್ಲಾಗುತ್ತೆ, 3 ತಿಂಗಳಲ್ಲಾಗುತ್ತೆ. ಜಪ ಆಗ್ಬಿಟ್ಟಿದೆ ಅವ್ರಿಗೆ. ನಾನು ನೋಡ್ತಾ ಇರ್ತೀನಿ, ಅವ್ರ ಬಾಯಲ್ಲಿ ಬರೋದು ಒಂದೇ, 3 ತಿಂಗಳಲ್ಲಾಗುತ್ತೆ. ಈ ರೀತಿ ಗ್ರಹಗಳೆಲ್ಲ ಸ್ವಲ್ಪ ಸಮಸ್ಯೆ ಇದೆ, ಇದನ್ನು ಮಾಡ್ಕೊಂಬಿಡಿ, 3 ತಿಂಗಳಲ್ಲಾಗುತ್ತೆ. ಇದೆಲ್ಲ ಸಮಸ್ಯೆ ಇದೆ, ಮಾಡ್ಕೊಂಬಿಡಿ, 3 ತಿಂಗಳಾಗುತ್ತೆ. ನೀವುಗಳೆಲ್ಲ ಈ 3 ತಿಂಗಳು ಕಿವಿಗೆ ಬಿದ್ದು ತಲೆ ಕೆಟ್ಟು ಯಾವುದೂ ಆಗಿಲ್ಲ, ಹೇಳಿದ್ದೆ ಒಂಥರ ಒಂದೂ ಆಗಿಲ್ಲ ಅಂತ ಹೇಳಿ ಜ್ಯೋತಿಷ್ಯರನ್ನ ನಿಂದನೆ ಮಾಡೋದು ಬಿಟ್ಟು, ಆ ಕಾಂಪೌಂಡರ್ಗಳನ್ನ ನಿಂದನೆ ಮಾಡೋದು ಬಿಟ್ಬಿಟ್ಟು ನೀವೇ ಜ್ಯೋತಿಷ್ಯನ ಕಲ್ತ್ರೆ 100/100% ಏನಿದೆ ಏನಿಲ್ಲ, ನನ್ನ ಮಗಳ ಜೀವನ ಆಗಿರ್ಬೋದು, ಮಗನ ಜೀವನ ಆಗಿರ್ಬೋದು, ಅಥವಾ ನನ್ನ ಆರೋಗ್ಯ ಆಗಿರ್ಬೋದು, ನನ್ನ ಗಂಡನ ಕೆಲಸ ಆಗಿರ್ಬೋದು, ಪ್ರತಿಯೊಂದೂ ಕೂಡ ತಿಳ್ಕೊಂಡು ನೆಮ್ಮದಿಯಾಗಿರ್ಬೋದು ಅಂತ ಹೇಳಿ ಈ ವಿಚಾರವನ್ನು ಇಲ್ಲಿಗೆ ಹೇಳ್ತೀನಿ. ನಾಳಿನ ಸಂಚಿಕೆಯಲ್ಲಿ ಮುಂದೆ ಇದರಲ್ಲಿ ಏನೇನು ಹೇಳ್ಕೊಡ್ತೀನಿ ಅಂತ ನಾಳಿನ ಸಂಚಿಕೆಗಳು ಕೂಡ ಸೆಕೆಂಡ್ ಹಾಫಲ್ಲಿ ಇನ್ನು ಬೇಕಾದಷ್ಟಿದೆ. ಚೈಲ್ಡ್ ಬರ್ತ್ ಇದೆ, ಹೆಲ್ತ್ ಇದೆ, ಪ್ರಾಪರ್ಟಿ ಪರ್ಚೇಸು, ಅದೆಲ್ಲ ಡೀಟೇಲ್ಸು ಹೇಗೆ ಅದನ್ನು ನಾವು ಜ್ಯೋತಿಷ್ಯ ಕಲಿತು ನೀವು ಮುಂದುವರಿಸ್ಬೋದು ಅಂತ ಹೇಳಿ ಮಾತಾಡೋಣ. ಓಕೆ ಗುರುಗಳೇ, ವೀಕ್ಷಕರೇ ನೋಡಿದ್ರಲ್ಲ,
ಜ್ಯೋತಿಷ್ಯ ಕ್ಲಾಸು ನಾಳೆಯಿಂದ ಆರಂಭವಾಗ್ತಾ ಇದೆ ಗುರುಗಳ ನೇತೃತ್ವದಲ್ಲಿ. ಈಗಾಗಲೇ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲಿತಿದ್ದಾರೆ. ಇನ್ನು ನಿಮಗೂ ಕೂಡ ಆಸಕ್ತಿ ಇದ್ದರೆ ನಾಳೆಯಿಂದ ಕ್ಲಾಸ್ ಆರಂಭವಾಗ್ತಿದೆ, ದಯವಿಟ್ಟು ನೀವು ಜಾಯಿನ್ ಆಗ್ಬೋದು ಅಂತ ಹೇಳ್ತಾ, ಇನ್ನು ಗುರುಗಳ ನೇತೃತ್ವದಲ್ಲಿ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯ ಕಲಿತಿದ್ದಾರೆ. ಅದರಲ್ಲಿ ಒಂದಿಷ್ಟು ವಿದ್ಯಾರ್ಥಿಗಳು ಅವರ ಅನುಭವ ಹಂಚಿಕೊಂಡಿದ್ದಾರೆ. ಏನಂತ ಮಾತನಾಡಿದ್ದಾರೆ ಬನ್ನಿ ನೋಡ್ಕೊಂಬರೋಣ. ಮೇ ತಿಂಗಳಲ್ಲಿ ಇವ್ರ ಹತ್ರ ಜಾಯ್ನ್ ಆದೆ. ಇಲ್ಲಿ ನಕ್ಷತ್ರ ನಾಡಿಯಲ್ಲಿ ಇದ್ರು ಜಾಯ್ನ್ ಆದೆ. ಅದಕ್ಕೆ ಮೊದಲು ನನಗೆ ಈ ಜ್ಯೋತಿಷ್ಯ ಅನ್ನೋದು ಭಯ ಇತ್ತು, ಹೆಂಗಪ್ಪ ಏನಪ್ಪ ಅಂದ್ರೆ. ಬಟ್ ಇವ್ರ ಹತ್ರ ಕಬ್ಬಿಣದ ಕಡಲೆ ಆಗಿದ್ದು ಬಹಳ ಚೆನ್ನಾಗಿ ಬೇಗ ಅರ್ಥ ಆಗೋ ಥರ ಹೇಳ್ಕೊಟ್ಟಿದ್ದಾರೆ. ಇವಾಗಿನ್ನು ಆನ್ಲೈನಲ್ಲಿ ಪ್ರೋಸೆಸ್ ನಡೆಯೋದ್ರಿಂದ ಇನ್ನೂ ನಮಗೆ ಅನುಕೂಲ ಜಾಸ್ತಿ ಆಗುತ್ತೆ. ಬಂದು ಜಾಯಿನ್ ಮಾಡಿ. ಇದು ಒಂದು ಯೂನಿವರ್ಸಿಟಿ ಇದ್ದಂಗೆ, ಬರೀ ಜ್ಯೋತಿಷ್ಯ ಮಾತ್ರ ಅಲ್ಲ, ಕ್ರಿಸ್ಟಲ್ ಇರ್ಬೋದು ಅಥವಾ ಪರಾಶರ, ಹಸ್ತ ಸಾಮುದ್ರಿಕೆ, ವೀಳ್ಯದೆಲೆ ಶಾಸ್ತ್ರ, ಕವಡೆ ಶಾಸ್ತ್ರ, ಈ ಥರ ಸುಮಾರು ಇದರಲ್ಲಿ ಇದೆಲ್ಲ ಇದೆ. ಸೊ ನೀವು ಬಂದು ಜಾಯಿನ್ ಆಯಿತು ಅಂದರೆ, ಒನ್ಸ್ ಎಂಟ್ರಿ ಆಯಿತು ಅಂತಂದರೆ ನೀವು ಚೆನ್ನಾಗಿ ಮುಂದೆ ಯಾವ ಎಲ್ಲ ವಿಷಯ ತಿಳ್ಕೊಂಡು ಈ ವಿಷಯದಲ್ಲಿ, ಯಾಕೆ ಜ್ಯೋತಿಷ್ ವಿಷಯದಲ್ಲಿ ತಿಳ್ಕೊಂಡು ಮುಂದೆ ಬರ್ಬೋದು. ಬೇರೆಯವ್ರ ಹತ್ರ ಮಾರೋದನ್ನು ತಡೆಗಟ್ಬೋದು ನೀವು. ನಮಸ್ಕಾರ, ಥ್ಯಾಂಕ್ ಯು. ನೋಡಿದ್ರಲ್ಲ ಜ್ಯೋತಿಷ್ಯ ಕಲಿಯೋದ್ರಿಂದ ಏನೆಲ್ಲ ಉಪಯೋಗಗಳು ಇದೆ ಅಂತ. ಇವತ್ತಿನ ಸಂಚಿಕೆಯಲ್ಲೂ ಕೂಡ ಗುರುಗಳು ಜ್ಯೋತಿಷ್ಯ ಕಲಿಯೋದ್ರಿಂದ ಏನು ಉಪಯೋಗ ಇದೆ, ಹಾಗೆ ಯಾವ ಯಾವ ವಿಷಯದ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ತಿಳಿಸ್ಕೊಟ್ರು ಗುರುಗಳೇ. ಈ ಸಂಚಿಕೆಯಲ್ಲಿ ಬಹಳ ಮಾಹಿತಿ ನೀಡಿದ್ರಿ, ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವ. ಕೈಲಾಶ್ ಯಂತ್ರವು ಪುರಾತನವಾದ, ಪ್ರಾಚೀನವಾದ, ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸುಮಾರು 800ರಿಂದ 1,000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ್ ಯಂತ್ರ. ಈ ಕೈಲಾಶ್ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ್ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು.